ವಿವಿಧ ಸಮುದಾಯಗಳ ಮುಖಂಡರಿಂದ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ವಿವಿಧ ಸಮುದಾಯಗಳ ಮುಖಂಡರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಗಾಂಡ್ಲಹಳ್ಳಿ ಚಲಪತಿ ಅವರು ಸಮಸ್ತ ದೇಶದ ಜನತೆಗೆ ಹಾಗೂ ವಿವಿಧ ದೇಶಗಳಲ್ಲಿರುವಂತಹ ಭಾರತೀಯರಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ಸ್ವಾತಂತ್ರ್ಯ ಬರೋದಕ್ಕೂ ಮೊದಲು ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದಾಗ ಭಾರತೀಯರನ್ನ ಗುಲಾಮರನ್ನಾಗಿಸಿ ನೀಡುತ್ತಿದ್ದಂತಹ ಚಿತ್ರ ಹಿಂಸೆಗಳನ್ನು ಸಹಿಸಲಾಗದೆ ಸ್ವಾತಂತ್ರ್ಯ ಪಡೆಯಲು ಬಹಳಷ್ಟು ಮಹಾನ್ ವ್ಯಕ್ತಿಗಳ ಸತತ ಹೋರಾಟ ಹಾಗೂ ತ್ಯಾಗ ಬಲಿದಾನಗಳ ಕುರಿತು ವಿವರಣೆ ಕೊಟ್ಟರು. ಸ್ನೇಹಿತರೆ, ಎಲ್ಲರಿಗೂ ಪ್ರಥಮವಾಗಿ ಈ ಭಾರತ ದೇಶದ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಿರುವಂತಹ ಭಾರತೀಯರಿಗೆ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಭಾರತೀಯರಿಗೂ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಭಾರತದಾದ್ಯಂತ ಅತಿ ವಿಜೃಂಭಣೆಯಾಗಿ ಸಾಂಪ್ರದಾಯಿಕವಾಗಿ ಅರ್ಥಪೂರ್ಣವಾಗಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಈ ಸ್ವಾತಂತ್ರ್ಯ ನಮಗೆ 78 ವರ್ಷ ಆಯಿತು ಬಂದು ಅಂತ ನಾವೆಲ್ಲರೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಮಾನವ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳಿಗೆ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ. ಬೇರೆ ಬೇರೆ ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಈ ದೇಶದ ಮೇಲೆ ದಂಡೆತ್ತು ಬಂದು ಅಪಾರವಾದಂಥ ಸಂಪತ್ತನ್ನು ದೋಚಿಕೊಂಡು ಹೋದರು. ಎಲ್ಲರೂ ದೋಚಿಕೊಂಡು ಹೋಗಿದ್ದಾದ ಮೇಲೆ ಭಾರತದಲ್ಲಿ ಒಗ್ಗಟ್ಟನ್ನು ಒಡೆದು ಈ ದೇಶವನ್ನು ತನ್ನ ತೆಕ್ಕೆಗೆ ತಗೊಂಡಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸುಮಾರು 200-250 ವರ್ಷಗಳ ಕಾಲ ನಮ್ಮನ್ನು ಗುಲಾಮಗಿರಿತನದಲ್ಲಿಟ್ಟು ನಮ್ಮನ್ನು ಆಳ್ವಿಕೆ ಮಾಡಿತು. ಆಮೇಲೆ ಸುಮಾರು ವರ್ಷಗಳ ಕಾಲ ನಿರಂತರವಾದ ಹೋರಾಟಗಳನ್ನು ಮಾಡಿ ಆ ಹೋರಾಟಗಳಲ್ಲಿ ಪ್ರಾಣ ಬಲಿದಾನಗಳನ್ನು ಮಾಡಿದಂಥ ಮಹಾನ್ ನಾಯಕರೆಲ್ಲರೂ ಕೂಡ ಈ ದೇಶಕ್ಕೆ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಇಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರನ್ನು ಮುಖ್ಯವಾಗಿ ಸ್ಮರಿಸಬೇಕಾಗ್ತದೆ. ಯಾಕಂದರೆ ಸ್ವತಂತ್ರದ ಪರಿಕಲ್ಪನೆಯಲ್ಲಿ ಸ್ವತಂತ್ರದ ಹರಿಕಾರರಾಗಿ ಅವರು ಈ ದೇಶವನ್ನು ಮುನ್ನಡೆಸಿ ಸ್ವಾತಂತ್ರ್ಯವನ್ನು ತಗೊಳ್ತಾರೆ. ಅದೇ ಥರವಾಗಿ ಇನ್ನೊಬ್ಬ ಮಹನೀಯರು ಸಮಾನತೆಯ ಹರಿಕಾರರು. ಒಬ್ಬರು ಸ್ವಾತಂತ್ರ್ಯದ ಹರಿಕಾರರಾದರೆ ಇನ್ನೊಬ್ಬರು ಸಮಾನತೆಯ ಹರಿಕಾರರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ಉನ್ನತವಾದಂತಹ ಸುಭದ್ರವಾದಂತಹ ಸಂವಿಧಾನವನ್ನು ಕೊಟ್ಟು ಭಾರತ ದೇಶ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂಥ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಆ ಸಂವಿಧಾನದ ಅಡಿಯಲ್ಲಿ ಈ ದೇಶ ಇವತ್ತು ಪ್ರತಿನಿತ್ಯ ಕೂಡ ಸ್ವತಂತ್ರವಾದಂಥ ಪರಿಕಲ್ಪನೆ ಒಳಗಡೆ ನಾವೆಲ್ಲರೂ ಕೂಡ ಬದುಕಿರೋದಕ್ಕೆ ಆ ಮಹನೀಯರೇ ಕಾರಣ ಅಂತ ಹೇಳ್ತಾ, ಈ ಒಂದು ಭಾರತ ದೇಶ ಇನ್ನಷ್ಟು ಉತ್ತುಂಗಕ್ಕೆ ಏರಬೇಕು. ಭಾರತದ ಕೀರ್ತಿ ಪತಾಕೆ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಹರಡಬೇಕು. ಭಾರತದ ಈ ಸಂಪ್ರದಾಯಗಳು, ಆಚರಣೆ, ವಿಚಾರಗಳು ಎಲ್ಲವೂ ಕೂಡ ಎಲ್ಲ ದೇಶಗಳಿಗೂ ಪಸರಿಸಲಿ, ಭಾರತ ಉನ್ನತಕ್ಕೆ ಏರಲಿ ಅಂತ ಹೇಳ್ತಾ, ಈ 78ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಎಲ್ಲ ಭಾರತೀಯರಿಗೂ ಆ ಭಾರತ ಮಾತೆ ಅವರ ಆಶೀರ್ವಾದ ಕೊಟ್ಟು ಎಲ್ಲರನ್ನು ಸಾಕಿ ಸಲುಹಲಿ ಅಂತ ಹೇಳ್ತಾ, ಭಾರತ ಮಾತೆಗೆ ಜೈ ಅಂತ ಹೇಳ್ತಾ, ಈ ದೇಶ ನಮ್ಮೆಲ್ಲರದ್ದು ಕೂಡ ವಿವಿಧತೆಯಲ್ಲಿ ಏಕತೆಯಿಂದ ತುಂಬಿರುವಂಥ ದೇಶ. ಎಲ್ಲ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಜೈನ್, ಬೌದ್ಧ, ಸಿಖ್ ಎಲ್ಲ ಜಾತಿ, ಧರ್ಮ, ಮತ, ಪಂಥಗಳನ್ನು ಮರೆತು ನಾವೆಲ್ಲರೂ ಭಾರತೀಯರಂತ ಹೇಳ್ತಾ ಒಗ್ಗಟ್ಟಾಗಿ ಜೀವನವನ್ನು ಸಾಗಿಸ್ಕೊಂಡು ಪ್ರಪಂಚಕ್ಕೆ ಮಾದರಿಯಾಗುವಂಥ ದೇಶವನ್ನು ಕಟ್ಟೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಿಸ ನಾನು ಮಾತನಾಡ್ತಾ ಇದ್ದೀನಿ. ಜೈ ಭಾರತ್, ಜೈ